ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಮನೆಗೆ ಹಾಲು ಉಕ್ಕಿಸುವ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಇನ್ನೇನು ಅಕ್ಷಯ ತೃತೀಯ ಇದೇ ತಿಂಗಳಲ್ಲಿ ಬರ್ತಾ ಇದೆ. ಆ ದಿನ ಎಷ್ಟೋ ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇನ್ನು ಆ ದಿನ ಗೃಹ ಪ್ರವೇಶ ಆಗಿರ್ಬೋದು, ಹೊಸ ವ್ಯಾಪಾರ ಆರಂಭ ಮಾಡೋದೇ ಆಗಿರ್ಬೋದು, ಇದೆಲ್ಲ ಪ್ಲ್ಯಾನಿಂಗ್ ಇರುತ್ತೆ. ಈ ಥರ ಯಾರೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಲಕ್ಷ್ಮೀ ದೇವಿಯು ಕ್ಷೀರಸಾಗರ ಮಂಥನದಲ್ಲಿ ಹುಟ್ಟಿದವರು. ಈ ಕಾರಣ ಹಾಲಿನಲ್ಲಿ ಲಕ್ಷ್ಮಿ ಇರ್ತಾರೆ ಅನ್ನೋ ನಂಬಿಕೆ ಇದೆ. ಈ ಹಾಲನ್ನು ಸಂಪತ್ತಿನ ಪ್ರತೀಕ ಅಂತಲೂ ಕರಿತೀವಿ. ಆದ್ದರಿಂದ ಮನೆಯವರ ಸಂಪತ್ತು ಉಕ್ಕಿ ಹರಿಯುವಷ್ಟು ಹೇರಳವಾಗಲಿ ಅನ್ನೋ ಒಂದು ನಂಬಿಕೆಯಿಂದ ಗೃಹ ಪ್ರವೇಶದಂದು ಪಾತ್ರೆಯಿಂದ ಉಕ್ಕಿ ಹರಿಯುವವರೆಗೂ ಹಾಲು ಕಾಯಿಸಲಾಗುತ್ತೆ. ಇದೇ ಕಾರಣಕ್ಕೆ ಸಾಮಾನ್ಯ ದಿನದಂದು ಹಾಲು ಉಕ್ಕಿದ್ರೆ ಸಂಪತ್ತು ಪೋಲಾಯಿತು ಅಂತ ಅಂತಾರೆ. ಹೊಸ ಮನೆಗೆ ಬಂದರೂ ಅಷ್ಟೇ ಅಥವಾ ಬಾಡಿಗೆ ಮನೆಗೆ ಬಂದರೂ ಅಷ್ಟೇ ಹಾಲು ಉಕ್ಸೋದು ನಮ್ಮ ಒಂದು ಸಂಪ್ರದಾಯ. ಮನೆ ಸ್ವಂತ ಆಗಿರಲಿ ಅಥವಾ ಬಾಡಿಗೆ ಆಗಿರಲಿ, ನಾವಿರೋ ಮನೆಯಲ್ಲಿ ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು. ಕೆಲವ್ರಿಗೆ ಬಾಡಿಗೆ ಮನೆಗೆ ಬಂದ ತಕ್ಷಣವೇ ಅದೃಷ್ಟ ಕುಲಾಯಿಸುತ್ತೆ. ನಂತರ ಅವರು ಸ್ವಂತ ಮನೆ ಖರೀದಿಸೋಷ್ಟು ಸ್ಥಿತಿವಂತರಾಗ್ತಾರೆ. ಹೊಸ ಮನೆಗೆ ಕ್ಲೀನ್ ಮಾಡೋದಕ್ಕೆ ಹೋದಾಗ ಈ ವಸ್ತುಗಳನ್ನು ಮೊದಲು ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬರಬೇಕು. ಆಮೇಲೆ ನೀವು ಹಾಲು ಉಕ್ಸಿ ಪೂಜೆ ಮಾಡಿಕೊಳ್ಳೋದ್ರಿಂದ ಅಲ್ಲಿರುವ ನೆಗೆಟಿವಿಟಿ ಎನರ್ಜಿ ಬೇಗ ಕಡಿಮೆ ಆಗುತ್ತೆ. ಇದೇ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಇದೆ. ಆ ದಿನ ಹೊಸ ಮನೆ ಬಾಡಿಗೆಗೆ ಹೋಗೋರು ಅಥವಾ ಲೀಸ್ಗೆ ಹೋಗೋರು ಆ ದಿನ ಹಾಲು ಉಕ್ಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಆ ದಿನ ಹಾಲು ಉಕ್ಸೋದಕ್ಕಿಂತ ಮೊದಲು ನೀವು 3 ದಿನ ಇಲ್ಲ 5 ದಿನ ಮುಂಚೆನೇ ನೀವು ಮನೆಯನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಬರಬೇಕು. ನೀವು ಆ ಮನೆಯನ್ನು ನೋಡೋದಕ್ಕೆ ಹೋಗಬೇಕಾದ್ರೂ ಅಷ್ಟೇ ಬರೀ ಕೈಯಲ್ಲಿ ಹೋಗಬಾರ್ದು. ಖಾಲಿ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅಲ್ಲಿ ನೆಗೆಟಿವಿಟಿ ಹೆಚ್ಚಾಗಿರುತ್ತೆ. ಇವಾಗೆಲ್ಲ ಓನರ್ಗಳೇ ಪೇಂಟ್ನ ಮಾಡಿಸಿ ರೆಡಿ ಮಾಡಿಟ್ಟಿರ್ತಾರೆ ಮನೆಗಳನ್ನ. ನಾವು ಜನ ಹೋಗ್ಬಿಟ್ಟು ಮನೆಯಲ್ಲಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಬರಬೇಕು. ಆದರೂ ಕೂಡ ಏನೇ ಅಂದರೂ ಅಲ್ಲಿ ಖಾಲಿ ಜಾಗ ಅಂದಮೇಲೆ ಅಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ಇದಕ್ಕೋಸ್ಕರ ನೀವು ಮನೇನ ನೋಡೋದಕ್ಕೆ ಅಂತ ಹೋದಾಗ ಜಸ್ಟ್ ನೋಡಿಕೊಂಡು ಬನ್ನಿ. ನಿಮಗೇನಾದರೂ ಮನೆ ಇಷ್ಟ ಆಯಿತು ಅಂತ ಅಂದರೆ 2ನೇ ಸಲ ನೀವು ಮನೆಗೆ ಹೋಗುವಾಗ ಸ್ವಲ್ಪ ದೇವ್ರದ್ದು ಅರ್ಚನೆ ಮಾಡಿರುವಂಥ ಕುಂಕುಮನೇ ಆಗಿರ್ಬೋದು ಅಥವಾ ರಾಯರ ಮಂತ್ರಾಕ್ಷತೆಯನ್ನು ತೊಗೊಂಡೋಗಿ ಅಲ್ಲಿ ಎಲ್ಲನೂ ಕೂಡ ನೀವು ಹಾಕಿ ಅಂದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಆದರೂ ಹಾಕಿಬಿಟ್ಟು ಬರಬೇಕು. ಇಲ್ಲ ದೇವ್ರ ಮನೆಯಲ್ಲಿ ನೋಡೋದಕ್ಕೆ ಹೋದಾಗ ಅಲ್ಲಿ ಹಾಕಿದ್ರೂ ಪರವಾಗಿಲ್ಲ, ಆದಷ್ಟು ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಅದಾದಮೇಲೆ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೋಗಿ ಯಾವ ದಿನ ಹಾಲು ಉಕ್ಕಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದಕ್ಕಿಂತ 3 ದಿನ ಮೊದಲೇ ಹೋಗಿ ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ನಮ್ಮ ಹೊಸ ಮನೆ ಹಳೇದಾಗಿರಲಿ ಅಥವಾ ಹೊಸದಾಗಿರಲಿ, ನಾವು ಇನ್ನೊಂದು ಬಾಡಿಗೆ ಮನೆ ಅಥವಾ ಲೀಸ್ಗೆ ಆಗಿರಲಿ ಕ್ಲೀನ್ ಮಾಡೋದಕ್ಕೆ ಹೊಸ ಪೊರ್ಕೆನೇ ಯೂಸ್ ಮಾಡಬೇಕು. ಇನ್ನು ಬಕೆಟ್ಗಳು ಅದೆಲ್ಲ ಹೊಸದಾಗಿ ಬೇಕು ಅಂತ ಅಂದರೆ ಅದು ನಿಮ್ಮಷ್ಟಕ್ಕೆ ಬಿಟ್ಟಿದ್ದು. ವಸ್ತು ತೊಗೊಂಡು ಹೋಗಿದ್ರೆ ಅದನ್ನು ಕ್ಲೀನ್ ಮಾಡಿ ಅಲ್ಲೇ ಇಟ್ಟು ಬನ್ನಿ. ಹೋದ್ಮೇಲೆ ನಾವು ಯೂಸ್ ಮಾಡ್ತೀವಿ. ಇಲ್ಲ ಹಳೇದನ್ನು ತೊಗೊಂಡು ಹೋಗ್ತೀರಾ ಅಂದರೆ ಅದನ್ನು ವಾಶ್ ಮಾಡಿ ತೊಗೊಂಡು ಹೋಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಆದರೆ ಪೊರ್ಕೆ ಮಾತ್ರ ಹೊಸದಾಗಿ ತೊಗೊಂಡು ಹೋಗಲೇಬೇಕು. ಇನ್ನು ಹಳೆ ಮನೆ ಖಾಲಿ ಮಾಡುವಾಗ ಹಳೆ ಪೊರ್ಕೆನ ಹೇಗೆ ಬಿಟ್ಬಿಟ್ಟು ಬರಬೇಕು, ಅದು ಕೂಡ ಮಹಾಲಕ್ಷ್ಮಿನೇ ಅಲ್ವಾ ಅಂತ ಅಂದರೆ ಖಂಡಿತ ನೀವು ಸಾಮಾನುಗಳನ್ನೆಲ್ಲ ಶಿಫ್ಟ್ ಮಾಡಿದಾದಮೇಲೆ ಆಮೇಲೆ ಬೇಕಿದ್ರೆ ನೀವು ಅದನ್ನು ತೊಗೊಂಡು ಬಂದು ಹೊರಗಡೆ ಗುಡಿಸೋದಕ್ಕೆ ಅಂತ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಈಗಾಗಲೇ ಅದು ಹಳೇದಾಗಿರುತ್ತೆ, ಸೌದೋಗಿರುತ್ತೆ, ಮತ್ತು ಅದನ್ನು ಹೊಸ ಮನೆಯಲ್ಲಿ ಅದನ್ನು ಯೂಸ್ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಮನೇನ ಕ್ಲೀನ್ ಮಾಡೋದಕ್ಕೆ ಅಲ್ವಾ ಅಂತ ಹೇಳಿ ಹಳೆ ಬಕೆಟು, ಹಳೆ ಪೊರ್ಕೆಗಳು, ಒರೆಸೋ ಬಟ್ಟೆ ಇಂಥದ್ದೆಲ್ಲ ತೊಗೊಂಡು ಹೋಗಬಾರ್ದು ಮನೆಗೆ ಮೊದಲನೇ ದಿನ. ಅದು ಏನೇ ಆಗಿರಲಿ, ಕ್ಲೀನಿಂಗೇ ಆಗಿರಲಿ ಅಥವಾ ಗಲೀಜೇ ಆಗಿರಲಿ, ಅಲ್ಲಿ ನಾವು ವಾಸ ಮಾಡೋದಕ್ಕೆ ಹೋಗ್ತಾ ಇರೋದು. ಅದಕ್ಕೋಸ್ಕರ ಒಂದು ಚಿಕ್ಕದಾದ ದೇವರ ಫೋಟೋನ ತೊಗೊಂಡೋಗಬೇಕು. ನಿಮಗೆ ಏನೇನು ಬೇಕು ಕ್ಲೀನ್ ಮಾಡೋದಕ್ಕೆ ಐಟಮ್ನ ಕೂಡ ಜೊತೆಗೆ ತೊಗೊಂಡು ಹೋಗಿ ಅದನ್ನು ಕೂಡ ತೊಗೊಂಡೋಗಬೇಕು. ಏಕೆಂದರೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗುವಾಗ 2-3 ಜನ ಆದರೂ ಹೋಗ್ತೀರಾ. ಯಾರಾದರೂ ಒಬ್ಬರ ಕೈಯಲ್ಲಿ ಹೊಸ ಪೊರ್ಕೆ ಮತ್ತು ದೇವರ ಫೋಟೋನ ಈ ಥರದ್ದೆಲ್ಲ ಕೊಡಬೇಕು. ಹೊಸ ಪೊರ್ಕೆನ ತೊಗೊಂಡು ಹೋಗಲೇಬೇಕು. ಮನೆ ಕ್ಲೀನಿಂಗ್ ಮಾಡಬೇಕಾದ್ರೆ ಕ್ಲೀನಿಂಗಿಗೆ ಅಲ್ವಾ ಅಂತ ಹೇಳಿ ಹಳೆ ಪೊರ್ಕೆನ ದಯವಿಟ್ಟು ತೊಗೊಂಡು ಹೋಗಲೇಬೇಡಿ. ದೇವ್ರ ಫೋಟೋ ಯಾವುದು ಇಲ್ಲ ಅಂತ ಅಂದರೆ ಒಂದು ತುಂಬಿದ ಬಿಂದಿಗೆನಲ್ಲಿ ನೀರನ್ನು ತೊಗೊಂಡೋಗಬೇಕು. ಬರೀ ಕೈಯಲ್ಲಂತೂ ಹೋಗಲೇಬಾರ್ದು.
ಚಿಕ್ಕ ತಾಮ್ರದ ಚೆಂಬಾದರೂ ಸರಿನೇ ಅದನ್ನೇ ತೊಗೊಂಡೋಗಿ, ಅಥವಾ ಸ್ಟೀಲ್ ಚೊಂಬೆ ಆಗಿರಲಿ ಅಥವಾ ಸ್ಟೀಲ್ ಬಿಂದಿಗೆನೇ ಆಗಿರಲಿ ಇಲ್ಲ ಪ್ಲಾಸ್ಟಿಕ್ ಬಿಂದಿಗೆನೇ ಆಗಿರಲಿ, ದೇವ್ರ ಫೋಟೋ ಇಲ್ಲ ಅಂದರೆ ಒಂದು ತುಂಬಿದ ಬಿಂದಿಗೆನಲ್ಲಿ ನೀರನ್ನು ತೊಗೊಂಡೋಗ್ಬೇಕು. ಇದನ್ನಂತೂ ಮರಿಲೇಬೇಡಿ. ಕ್ಲೀನಿಂಗ್ ಐಟಮ್ ಎಲ್ಲನೂ ತೊಗೊಂಡು ಹೋಗ್ತೀರಾ ಅಂದಮೇಲೆ ಹೊರಗಡೆನೇ ಇಟ್ಟು ಮೊದಲು ದೇವರ ಫೋಟೋ ಅಥವಾ ನೀರನ್ನು ತೊಗೊಂಡು ಒಳಗಡೆ ಹೋಗಬೇಕು. ಅದನ್ನು ಒಂದು ಮೂಲೆಯಲ್ಲಿ ಇಟ್ಟು ಆಮೇಲೆ ಕ್ಲೀನಿಂಗ್ ಐಟಮ್ನ ತೊಗೊಂಡು ಹೋಗಬೇಕು. ಇನ್ನು ಹಾಲು ಉಗ್ಸೋ ದಿನ ಏನೆಲ್ಲ ತರಬೇಕು, ಈಗಾಗಲೇ 2-3 ದಿನ ನಾವು ಹಿಂದೆನೇ ಕ್ಲೀನ್ ಮಾಡಿಟ್ಟಿರ್ತೀವಿ. ಮತ್ತು ಆ ದಿನ ಮನೆ ಒರೆಸ್ಕೋಬೇಕಾ ಅಂತ ಅಂದರೆ, ಇನ್ನೂ ನೀವು ಮನೆ ಒರೆಸೋದಕ್ಕೆ ಆಗಲ್ಲ ಅಂತ ಅಂದರೆ ಸ್ವಲ್ಪ ದೇವಸ್ಥಾನದ ತೀರ್ಥಗಳೇನಾದರೂ ಇಟ್ಕೊಂಡಿದ್ರೆ ಅಥವಾ ಗೋಮೂತ್ರ ಅಂದರೆ ಗಂಜಲ ಅದಾದರೂ ಸರಿನೇ, ದೇವರ ಅಭಿಷೇಕದ ತೀರ್ಥನ ಆ ದಿನ ಬೆಳಗ್ಗೆ ಮನೆಗೆ ಹೋಗುವಾಗ ಅದೆಲ್ಲ ಜೊತೆಗೆ ತೊಗೊಂಡೋಗಿ. ಅರಿಶಿನ, ಕುಂಕುಮ, ಪೂಜಾ ಸಾಮಗ್ರಿಗಳು ಒಂದು ತಾಮ್ರದ ಬಿಂದಿಗೆನಲ್ಲಿ ಅದರಲ್ಲಿ ನೀರನ್ನು ತಗೊಂಡೋಗಿ. ಗಂಗೆ ಇಲ್ಲದೆ ಯಾವ ಪೂಜೆನೂ ಶುರು ಮಾಡೋದಕ್ಕೆ ಆಗೋದೇ ಇಲ್ಲ. ನಾವು ಗಣಪತಿಗೆ ಮೊದಲನೇ ಪೂಜೆ ಹೇಗೋ ಹಾಗೆ ಗಂಗೆ ಕೂಡ ಅದೇ ಆದ್ಯತೆ ಇದೆ. ಎಲ್ಲ ಪಾಪಗಳನ್ನು ತೊಳೆಯುವ ಗಂಗೆ. ಹಾಗಾಗಿ ಗಂಗೆನ ಇಟ್ಕೊಂಡೇ ಹೋಗಬೇಕು. ಇನ್ ಕೇಸ್ ನಿಮ್ಮ ಮನೆ ಏನಾದರೂ ದೂರ ಇದ್ದರೆ ಒಂದು ಬಾಟಲ್ನಲ್ಲಿ ಅಥವಾ ಕ್ಯಾನಲ್ಲಿ ತೊಗೊಂಡೋಗ್ಬೇಕು. ಮನೆ ಹೊರಗಡೆ ಅದನ್ನು ಬಿಂದಿಗೆಗೆ ಸುರ್ಕೊಂಡ್ಬಿಟ್ಟು ನೀರನ್ನು ಎತ್ಕೊಂಡು ಒಳಗೆ ಹೋಗಬೇಕು. ಹಾಗೆ ಮೊದಲು ಹೋಗುವಾಗ ಹೊಸ್ತಿಲಿಗೆ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗಬೇಕು. ಪೂಜೆಗೆಲ್ಲ ಸಿದ್ಧತೆ ಎಲ್ಲ ಮಾಡ್ಕೋಬೇಕು. ಮನೇನ ಆ ದಿನ ಒರೆಸೋದಕ್ಕೆ ಆಗಲ್ಲ ಅಂದ್ರೂ ಕೂಡ ನಿಮ್ಮ ಜೊತೆ ಏನಾದರೂ 4-5 ಜನ ಹೋಗಿದ್ರು ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡಿದ್ರು ಕೂಡ ಆ ಕೆಲಸ ಆಗೇ ಬಿಡುತ್ತೆ. ನಮಗೆ ಆಗಲ್ಲ ಅಂದರೆ ಗೋಮೂತ್ರ ಅಥವಾ ತೀರ್ಥಗಳನ್ನೆಲ್ಲ ಮನೆ ಮುಂದೆ ಪ್ರೋಕ್ಷಣೆ ಮಾಡಿ ನೀವು ಹಾಲು ಉಗ್ಸೋದಕ್ಕೆ ಸಿದ್ಧತೆನ ಮಾಡ್ಕೋಬೇಕು. ಹಾಗೆ ಕುಬೇರ ಮೂಲೆಯಲ್ಲಿ ಅಷ್ಟೇ ಧಾನ್ಯಗಳನ್ನು ಇಡಬೇಕು. 5, 9, 11, 12 ಹೀಗೆ ಎಷ್ಟು ಬೇಕಾದರೂ ಇಡ್ಬೋದು. ಸಾಮಾನ್ಯವಾಗಿ ಒಂದು 5 ಪದಾರ್ಥಗಳನ್ನು ಇಡೋದು ವಾಡಿಕೆ. ಎಷ್ಟು ಬೇಕಾದರೂ ಇಡ್ಬೋದು. ಕುಬೇರ ಮೂಲೆಯಲ್ಲಿ ಇಡಬೇಕು. ಅಲ್ಲಿ ಕುಬೇರ ರಂಗೋಲಿನ ಹಾಕಬೇಕು. ಒಂದು ದೀಪ ಹಚ್ಚಿ ಈ ವಸ್ತುಗಳನ್ನ ಅಲ್ಲಿ ಇಡಬೇಕು. ಅಂದರೆ ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಮೆಣಸಿನಕಾಯಿ ಈ ಥರ ನಾವು ಅಡುಗೆಗೆ ಏನು ಉಪಯೋಗಿಸ್ತೀವೋ ಅದರಲ್ಲಿ ಒಂದಷ್ಟು ಪದಾರ್ಥಗಳನ್ನು ಕಪ್ಗಳಲ್ಲಿ ಹಾಕಿ ಇಡಲೇಬೇಕು. ಅಲ್ಲಿ ಒಂದು ದೀಪ ಹಚ್ಚಬೇಕು. ಆನಂತರ ದೇವರಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಹಾಲನ್ನು ಕಾಯಿಸೋದಕ್ಕೆ ಇಡಬೇಕು. ಹಾಲು ಉಕ್ಕಿದ ಮೇಲೆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕಿ ಅದೇ ಹಾಲನ್ನು ಒಂದು ಗ್ಲಾಸ್ಗೆ ತೆಗೆದು ಇಟ್ಬಿಟ್ಟು ದೇವರ ಮುಂದೆ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡ್ಕೋಬೇಕು. ಇನ್ನು ಬೆಳಗ್ಗೆ ಹೋಗಬೇಕಾದ್ರೂ ಅಷ್ಟೇ ಒಂದು 3 ಜನ ಅಥವಾ 5 ಜನ ಹೆಣ್ಮಕ್ಳೇ ಇದ್ದರೆ ಒಳ್ಳೆಯದು. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಸಾಮಾನುಗಳನ್ನ ತೊಗೊಂಡು ಹೋಗ್ಬೋದು. ದೇವರ ಫೋಟೋನೋ, ನೀರು, ತುಳಸಿ ಗಿಡ, ಪೂಜಾ ಸಾಮಗ್ರಿಗಳು ಈ ಥರ. ಕೆಲವರು ಸ್ಟವ್ನ ಮೊದಲೇ ತೊಗೊಂಡು ಹೋಗಿ ಇಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ತೊಗೊಂಡೋಗ್ಬೋದು. ಯಾವುದೇ ಕಾರಣಕ್ಕೂ ಮೊದಲನೇ ಸಲ ಹೋದಾಗ ನೀರನ್ನು ತೊಗೊಂಡು ಹೋಗೋದನ್ನು ಮರಿಲೇಬೇಡಿ. ಚೆಮ್ನಲ್ಲೇ ಆಗಲಿ ಅಥವಾ ಬಿಂದಿಗೆನಲ್ಲೇ ಆಗಿರಲಿ ನೀರನ್ನು ತುಂಬಿಸ್ಕೊಂಡು ತೊಗೊಂಡೋಗ್ಬೇಕು. ಅಥವಾ ಯಾವುದಾದ್ರೂ ಚಿಕ್ಕ ದೇವರ ಫೋಟೋನ ತೊಗೊಂಡೋಗಿ ಇಡ್ಬೋದು. ಆಮೇಲೆ ನೀವು ಹೋದ್ಮೇಲೆ ನಿಮಗೆ ಅದು ಯೂಸ್ ಆಗುತ್ತೆ. ಹಾಗೆ ಇಂದಿನ ದಿನ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಬರ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ಇದನ್ನು ನೀವು ಯಾವ ದಿನ ಹೋಗಿ ನೀವು ಹಾಲು ಉಗ್ಸ್ತೀರೋ ಆ ದಿನವೇ ಒರೆಸ್ಬಿಟ್ಟು ನೀಟಾಗಿ, ಅಂದರೆ ಹೊಸ್ತಿಲನ್ನು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ನೀಟಾಗಿ ಅರಿಶಿನ ಕುಂಕುಮ ಹೂವು ರಂಗೋಲಿಯನ್ನು ಹಾಕ್ಬಿಟ್ಟು ಆಮೇಲೆ ನೀವು ಪೂಜೆನ ಮಾಡ್ಕೋಬೇಕಾಗುತ್ತೆ. ಇದನ್ನು ಬಿಟ್ಟು ಅವಶ್ಯಕತೆ ಇರೋ ಸಾಮಾನುಗಳನ್ನ ಇಟ್ಕೋಬೋದು. ಇದಿಷ್ಟು ಕೂಡ ಅಕ್ಷಯ ತೃತೀಯ ದಿನ ಹೊಸ ಮನೆ ಬಾಡಿಗೆಗೆ ಹೋಗಬೇಕಾದ್ರೂ ಅಷ್ಟೇ, ಅಥವಾ ಲೀಸ್ ಮನೆಗೆ ಹೋಗಬೇಕಾದ್ರೂ ಅಷ್ಟೇ, ಅಥವಾ ಗೃಹ ಪ್ರವೇಶ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ನಾವು ಹಾಲುಗಿಸುವ ಪದ್ಧತಿಯನ್ನು ನಾವು ಮಾಡಬೇಕು. ಇದೇ ತಿಂಗಳ ಅಕ್ಷಯ ತೃತೀಯ ದಿನ ನೀವು ಹೊಸದಾಗಿ ಮನೆಗೆ ಹಾಲುಗ್ಸೋದೇ ಆಗಿರ್ಬೋದು ಅಥವಾ ಹೊಸದಾಗಿ ವ್ಯಾಪಾರ ಶುರು ಮಾಡೋದೇ ಆಗಿರ್ಬೋದು, ಇಲ್ಲ ಆಭರಣಗಳನ್ನು ತಗೊಳ್ಳೋದೇ ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಮೈಂಡಿನಲ್ಲಿ ಪ್ಲ್ಯಾನಿಂಗ್ ಇದ್ದರೆ ಆ ದಿನದಿಂದ ನೀವು ಶುರು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಮತ್ತು ಸಂಪತ್ತು ಬರುತ್ತೆ. ಇಷ್ಟೊತ್ತು ತಿಳ್ಕೊಂಡೆ ಅಲ್ವಾ ಅಕ್ಷಯ ತೃತೀಯ ದಿನ ಯಾವ ರೀತಿ ನಾವು ಹೊಸ ಮನೆ ಬಾಡಿಗೆಗೆ ಆಗಿರಲಿ ಅಥವಾ ಲೀಸ್ ಮನೆಗೆ ಆಗಿರಲಿ ಹೋದಾಗ ಹಾಲು ಉಗಿಸ್ಬಿಟ್ಟು ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.